ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ರಾಧಾ, ನಾನು ಆನಂದ್ ಮಾತಾಡ್ತಿರೋದು. ಮೈನಾ ಏನಾದ್ರೂ ಹಾಸ್ಟೆಲ್ಗೆ ಬಂದ್ಲಾ? ಇಲ್ವಲ್ಲ. ಹಾಗಾದ್ರೆ ರಾಧಾಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ಆನಂದ್ ಅವ್ರೆ, ಏನಾಯ್ತು? ಏನಿಲ್ಲ ರಾಧಾ ಅವ್ರೆ, ಸುಮ್ನೆ ಮೈನಾ ಬಂದಿಲ್ಲ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ನೋಡಿ, ಸುಳ್ಳು ಹೇಳ್ಬೇಡಿ. ಅಲ್ಲ, 4 ಗಂಟೆಗೆಲ್ಲ ಫೋನ್ ಮಾಡಿ ಮೈನಾ ಬಂದವಳ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಯಾಕೆ, ಏನಾಯ್ತು? ನೋಡಿ ಆನಂದ್ ಅವ್ರೆ, ನನ್ನ ಹತ್ರ ಏನು ಮುಚ್ಚುಮರೆ ಇಲ್ದೆ ಹೇಳಿ. ಅದು ಏನೂ ಇಲ್ಲ ರಾಧಾ. ಇವತ್ ಬೆಳಿಗ್ಗೆ ಧ್ರುವನ್ ಮನೆಯಲ್ಲಿ ಅವನಿಗೂ ಅವ್ರ ಅಮ್ಮನಿಗೂ ಏನೋ ಜಗಳ ಆಯ್ತಂತೆ. ಧ್ರುವ ಕೋಪದಲ್ಲಿ ಅವ್ರ ಅಮ್ಮನ್ಗೇನೋ ಮಾತಾಡ್ಬಿಟ್ಟಿದ್ದಾನೆ. ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾರಂತೆ. ನನಗೂ ಈಗಷ್ಟೇ ವಿಷಯ ಗೊತ್ತಾಯ್ತು. ಅದಕ್ಕೆ ಮೈನಾ ಏನಾದ್ರೂ ಹಾಸ್ಟೆಲ್ಗೆ ಬಂದ್ಲಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಏನ್ ಹೇಳ್ತಿದ್ದೀರಾ ನೀವು? ಇದೆಲ್ಲ ಯಾವಾಗಾಯ್ತು? ಇವತ್ ಬೆಳಿಗ್ಗೆ ರಾಧಾ. ನನಗೂ ಇವಾಗ್ಲೇ ಗೊತ್ತಾಗಿದ್ದು ವಿಷಯ. ದೀಪಾ ಫೋನ್ ಮಾಡಿ ಹೇಳ್ದಾಗ್ಲೇ ನನಗೂ ವಿಷಯ ಏನು ಅಂತ ಗೊತ್ತಾಗಿತ್ತು. ಅದಕ್ಕೆ ಮೈನಾ ಏನಾದ್ರೂ ಹಾಸ್ಟೆಲ್ಗೆ ಬಂದ್ಲಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ದೆ. ಆನಂದ್ ಅವ್ರೆ, ಮೈನಾ ಬತ್ತಾವಳೆ. ಅವಳ ಹತ್ರ ಮಾತಾಡ್ಬಿಟ್ಟು ನಾನು ಆಮೇಲೆ ನಿಮಗ್ ಫೋನ್ ಮಾಡ್ತೀನಿ. ಸರಿ ಸರಿ, ವಿಷಯ ಏನು ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡು. ಓಕೆ? ಮೈನಾ, ಆನಂದ್ ಅವರು ಫೋನ್ ಮಾಡಿದ್ರು. ನನಗೆಲ್ಲ ವಿಷಯನೂ ಹೇಳಿದ್ರು. ಏನೇ ಇದೆಲ್ಲ, ಏನಾಯ್ತೆ? ನನ್ಗೂ ಗೊತ್ತಾಗ್ತಿಲ್ಲ ಅಕ್ಕ. ಧ್ರುವ ಅವರು ಅವ್ರ ಅಮ್ಮ ಏನೋ ಜಗಳ ಮಾಡ್ಕೊಂಡಿದ್ದಾರೆ. ಅದೇ ಬೇಜಾರಲ್ಲಿ ಅವ್ರಮ್ಮ ಪತ್ರ ಬರ್ದಿಟ್ಟು ಎಲ್ಲಿಗೋ ಹೋಗ್ಬಿಟ್ಟವ್ರೆ. ಏನ್ ಹೇಳ್ತಿದ್ಯಾ ನೀನು? ಹಾ, ನನ್ಗೂ ಈ ವಿಷಯ ತಡವಾಗಿ ಗೊತ್ತಾಯ್ತು. ಅವ್ರಮ್ಮ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗ್ ಬಂದಿದೀವಿ, ಎಲ್ಲ ಹುಡ್ಕಾಡಿದೀವಿ. ಆದ್ರೆ ಅವ್ರು ಸಿಗ್ಲೇ ಇಲ್ಲ. ನಮಗ್ ಬೇರೆ ದಾರಿ ಗೊತ್ತಾಗ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಾಯ್ತು. ಅಯ್ಯೋ ದೇವ್ರೆ, ಪಾಪ ಅಲ್ವೇನೆ? ಹೌದು ಅಕ್ಕ, ನನಗ್ ಧ್ರುವರ ಪರಿಸ್ಥಿತಿ ನೋಡಕ್ ಆಯ್ತಿಲ್ಲ. ಹೇಗಾದ್ರೂ ನಿಮ್ ತಾಯಿ ಸಿಗ್ತಾರೆ, ಪೊಲೀಸರು ಹುಡ್ಕೊಡ್ತಾರೆ ಅಂತ ಸಮಾಧಾನ ಮಾಡ್ಬಿಟ್ಟು ಬಂದಿವ್ನಿ. ಅವ್ರು ಸಿಕ್ಬಿಟ್ರೆ ಸಾಕು. ಯಾಕೆ ಬರ್ತಿದ್ದಾಳೆ? ಅವಳಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಅಕ್ಕ, ದೀಪ ಬರ್ತಿದ್ದಾಳೆ. ಅವಳೆ ಧ್ರುವರ ತಂಗಿ. ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನೀನು? ಸುಮ್ನಿರು, ನೀನು ಏನು ಮಾತಾಡ್ಬೇಡ. ಅಲ್ಲ ಮೈನಾ, ಸುಮ್ನಿರಕ್ಕ, ನೀನೇನು ಮಾತಾಡ್ಬೇಡ. ಈ ದೀಪ ಏನ್ ಮಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ತುಳಸಿ, ಬಿಡು ನನ್ ಕೈನ. ಏಯ್, ಈಗ ಸಮಾಧಾನನ ನಿನ್ಗೆ ಮೈನಾ? ನಮ್ಮ ಮನೆನ ಮುರಿದು 3 ಬಾಗ್ಲು ಮಾಡ್ಬಿಟ್ಟಿಯಲ್ಲ. ಈಗ ಸಂತೋಷನಾ? ಸಂತೋಷನ ಹೇಳು.